ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ದಸರಾ ಹಬ್ಬದ ಪಾರ್ಟ್ 2 ಆಗ್ತಾಯಿದ್ದೀನಿ. ತುಂಬ ದಿನ ಆಗೋಗ್ಬಿಟ್ಟಿದೆ, ತುಂಬ ದೀಪಾವಳಿನೇ ಮುಗ್ದೋಯ್ತು. ಅದೇ ಹೇಳಿದ್ನಲ್ಲ, ನಾನು ಬ್ಯುಸಿ ಇರೋದ್ರ ಕಾರಣ ಮತ್ತು ದೀಪಾವಳಿ ಹಬ್ಬದೆಲ್ಲ ವರ್ಕ್ ಇರೋದ್ರಿಂದ, ಕ್ಲಾಸಸ್ ಮೇಂಟೈನ್ ಮಾಡೋದ್ರಿಂದ ನನಗೆ ಟೈಮ್ ಆಗಿಲ್ಲ. ಸೊ ಪಾರ್ಟ್ 2 ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಸೈಕಲ್ ಬಂದಿದೆ ಗೈಸ್. ಅದೇ ನಾನು ಲಾಸ್ಟು ಕಂಟಿನ್ಯೂಷನಲ್ಲಿ ಹೇಳಿದ್ನಲ್ಲ, ಅದು ಹೆಂಗೆ ತೊಳೆಯೋದು ಅಂತಲೇ ನಾವು ತಲೆ ಕೆಡಿಸ್ಕೊಂಬಿಟ್ಟಿದ್ವಿ. ಸೊ ಅದಾದಮೇಲೆ ಒಂದು 4-5 ಕಾರ್ ಏನೋ ಅನಿಸುತ್ತೆ. ಟಿಲ್ ನಾವು ಮಲ್ಕೊಂಡಾಗ 2:30 3 o'clock ಆಗಿತ್ತು. ಸೊ ಮಾರ್ನಿಂಗ್ 5 o'clock ಎದ್ದು ಇದು ಆಲ್ರೆಡಿ 6 ಗಾಡಿ ರೆಡಿ ಇತ್ತು. ಸೊ ಇದನ್ನು ಡೆಲಿವರಿ ಕೊಟ್ಟು ಹಿಂದ್ಗಡೆ ಇನ್ನೂ 5 ಗಾಡಿ ಇದ್ವು. ಸೊ ನೋಡಿ, ಮತ್ತೆ ಇದು ನೋಡಿ ನಿಂತಿದೆ ಎಲ್ಲ. ಇದು 2ನೇ ಗಾಡಿ. ಸೊ ಮಾಡೋಷ್ಟರೊಳಗೆ ಸುಸ್ತಾಗಿತ್ತು ಗೈಸ್, 3 ಜನಕ್ಕೂ. ಪಾಪ ನನಗೂ ಸುಸ್ತಾಗ್ಬಿಟ್ಟಿತ್ತು, ಓಡಾಟ ಅದು ಎಲ್ಲ. ಇದ್ರ ಮಧ್ಯೆ ಸ್ವಲ್ಪ ಗ್ಯಾಪ್ ಇತ್ತಲ್ವಾ, ಈಗ 2 o'clock ತನಕ ಅಷ್ಟೇ. ಮತ್ತು ಹಬ್ಬಕ್ಕೆಲ್ಲರೂ ಎಲ್ಲ ಸಂಜೆ ಪೂಜೆ ಮಾಡೋರೆಲ್ಲ ಸೇರಿದ್ರು 2 o'clock. ಆಮೇಲೆ ನಮಗೂ ಬೇಕಲ್ವ ಹಬ್ಬ ಮಾಡಲಿಕ್ಕೆ ಅಂಥೇಳಿ 2 ವೀಲರ್ಸ್ಗಳು ಅದು ನಮ್ಮ ರಿಲೇಷನ್ಸ್ ಬಂದಿದ್ದರು. ಸೊ ಹಾಗಾಗಿ ಅವ್ರದ್ದೆಲ್ಲ ಮುಗಿಸ್ಕೊಟ್ಟು ಈ ಗಾಡಿ ರೆಡ್ ಗಾಡಿ ಒಂದು ಬಂದಿತ್ತು. ಅವರು ಟೈಮೇ ಆಗಿಲ್ಲ, ಅದಕ್ಕೋಸ್ಕರ ಅವರು ನಾವೇ ಸರ್ ಆಗಲ್ಲ ಅಂತಂದ್ವಿ. ಬಟ್ ಇಲ್ಲ ಮಾಡಿಕೊಡಿ, ನನಗೆ ಜಸ್ಟ್ ವಾಟರ್ ವಾಶ್ ಮಾಡಿ ಅಂಥೇಳಿ ಫೋಮ್ ವಾಶ್ ಮಾಡಲಿಲ್ಲ. ಇದಾದಮೇಲೆ ಲಾಸ್ಟಿಗೆ ಇದು ಕಾರೊಂದು ರೆಡ್ ಕಾರ್ಗಿನ ಮುಂಚೆ ಮಾಡಿದ್ದಿದ್ದು. ಆ್ಯಕ್ಚುಲಿ ಈ ಕಾರ್ ಮುಗಿಸ್ತು, ತುಂಬ ಚೆನ್ನಾಗಿತ್ತು. ಅವ್ರು ಆ್ಯಕ್ಚುಲಿ ಕಸ್ಟಮರ್ ತುಂಬ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ಸ್ ಅಂತ ಹೇಳಿದ್ರು. ಇಷ್ಟು ಕಾರ್ ಮಾಡಿದ್ವಿ, ಒಬ್ಬರು ನಮಗೆ ಇದಾಗಿಲ್ಲ ಕೆಲಸ ಅಂತೆಲ್ಲ ಹೇಳಲೇ ಇಲ್ಲ. ಅಷ್ಟು ಪಿಕಪ್ಪಾಗಿ ಟಕ 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 ಮಾಡ್ತಾಯಿದ್ವಿ. ಇದಾದಮೇಲೆ ಗೈಸ್ ಮನೇಲಿ ಅದೆಲ್ಲ ವಾಶ್ ಮಾಡಿ ಫುಲ್ಲು ಅದೇ ಮಿಷಿನ್ಸ್ಗಳಿಗೆಲ್ಲ ಪೂಜೆ ಮಾಡಿ ಅದೆಲ್ಲ ತಗೊಳ್ಳೋಕ್ಕೆ ಆಗಲಿಲ್ಲ ನನಗೆ. ನನ್ನ ತಮ್ಮಂದು ಕಾರು, ಗಾಡಿ, ಬುಲೆಟ್ ಎಲ್ಲ ಇತ್ತು, ಸ್ಕೂಟಿ ಎಲ್ಲ ಇತ್ತು ನಮ್ಮದು. ಅದನ್ನೆಲ್ಲ ಪೂಜೆ ಮುಗಿಸ್ಬಿಟ್ಟು ನಾನು ಸೀದಾ ಮನೆಗೆ ಬಂದೆ. ಏಕೆಂದರೆ ನಾನು ಹಬ್ಬ ಮಾಡಬೇಕು. ಸೊ ಹಾಗಾಗಿ ಸಂಜೆ ಬಂದಷ್ಟರೊಳಗೆ 5:30 ಆಗಿತ್ತು. ಸೊ ಬೇಗ ಕಸ ಎಲ್ಲ ಗುಡಿಸ್ಬಿಟ್ಟು ನನ್ನ ಹಸ್ಬೆಂಡ್ನೆಲ್ಲ ಒರೆಸಿದ್ರು. ಸೊ ಇದಾದಮೇಲೆ ತಕ್ಷಣ ಪೂಜೆಗೆಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ, ಪೂಜೆ ಸಿಂಪಲ್ಲಾಗೆ ಮಾಡಿದ್ದು ನಾವು ದಸರಾಗೆ, ಏನು ಎಡೆ ಎಲ್ಲ ಏನು ಹಾಕಲ್ಲ. ಸೊ ಪೂಜೆ ಮುಗಿಸ್ಬಿಟ್ಟು ಮತ್ತು ಸಂಜೆ ದೇವ್ರುಗಳೆಲ್ಲ ಬರುತ್ತೆ ಅಂತ ಬೇಗ ರೆಡಿ ಆಗಿದ್ವಿ. ಸಂಜೆ ಅಲ್ಲ, ನೆಕ್ಸ್ಟ್ ಡೇ ಅದು. ಆ್ಯಕ್ಚುಲಿ ಇದು ಆಯುಧ ಪೂಜೆ ದಿನ ಮಾಡಲೇಬೇಕು ಅಂತ ಬಂದ್ಬಿಟ್ಟು ಮಾಡಿದ್ದು. ಇದಾಗಿದ್ದ ತಕ್ಷಣ ನಾವು ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಅಡುಗೆಗೆ ಲೇಟ್ ಆಗುತ್ತೆ ಅಂತ ಸುಸ್ತು ಬೇರೆ ಆಗಿತ್ತು. ಒಂದು ಪಲಾವ್, ವೆಜಿಟೇಬಲ್ಸ್ ಎಲ್ಲ ಇತ್ತು. ಸೊ ಪಲಾವ್ ಮಾಡ್ಕೊಂಬಿಡೋಣ ಅಂಥೇಳಿ ಸೊ ಪಲಾವ್ ಮಾಡಿಕೊಂಡೆ. ತಕ್ಷಣವೇ ಒಂದು 15 ಮಿನಿಟ್ಸಲ್ಲೇ ನಾನು ಮುಗ್ದೋಗ್ಬಿಡ್ತು. ಇಬ್ಬರೇ ಇರೋದಲ್ವ ಗೈಸ್, ಹೆಂಗೋ ಆಗುತ್ತೆ ಮ್ಯಾನೇಜು. ಸೊ ತಿಂದು ವಾಕ್ ಕೂಡ ಮಾಡಿಲ್ಲ ನಾನು, ಅಷ್ಟು ಸುಸ್ತಾಗ್ಬಿಟ್ಟಿತ್ತು, ಬ್ಯಾಕ್ ಪೇನ್. ಅವರಿಗಂತೂ ಕೈಯೆಲ್ಲ ಊದ್ಕೊಂಡಿತ್ತು. ಸೊ ನನಗೆ ಥ್ರೋಟ್ ಇನ್ಫೆಕ್ಷನ್ ಇದ್ದಿದ್ದರಿಂದ ಬಿಸಿನೀರು ಕುಡಿತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಒಂದು ಪಾಯಸ ಮಾಡಿದ್ದೆ ಅಷ್ಟೇ ನಾನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೇವ್ರುಗಳೆಲ್ಲ ಬಂಬು ಆಗುತ್ತಲ್ಲ ಅವತ್ತು. ಸೊ ಸಂಜೆ ಇದು ನಾನು ಆ್ಯಕ್ಚುಲಿ ಚೈಲ್ಡ್ಹುಡ್ಡಲ್ಲಿ ತುಂಬ ನೋಡ್ತಾ ಇದ್ದಿದ್ದು, ಬಿಕಾಸ್ ನಾವು ಅದೇ ಏರಿಯಾ ಇದ್ದಿದ್ವಲ್ಲ ಮುಂಚೆ. ಈಗಲೂ ಅಲ್ಲೇ ಇದ್ದೀವಿ, ಬಟ್ ಬಾಡಿಗೆಗಳು ಕೊಟ್ಟು ಬೇರೆ ಕಡೆ ಹೋಗಿದ್ದಾರೆ ಅಪ್ಪ ಅಮ್ಮ, ಬೇರೆ ಅವ್ರ ಜಮೀನು ಜಾಗದಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ತುಂಬ ಟೈಮ್ ಆಗೋಗಿತ್ತು, ವರ್ಷಗಳೇ ಆಗಿತ್ತು ನೋಡ್ದಲೇ. ಬಟ್ ಆದರೆ ಆವಾಗಿನಷ್ಟು ದೇವ್ರುಗಳು ಇಲ್ಲ, ಕಾಣಿಸ್ಲಿಲ್ಲ. ಬಟ್ ಇದೆಲ್ಲ ನೋಡಿಕೊಂಡು ಎಲ್ಲ ದೇವ್ರುಗಳು ನಮಸ್ಕಾರ ಮಾಡಿ, ಅಂಬ ಆಗಿರುತ್ತಲ್ಲ ಅದ್ರದ್ದೆಲ್ಲ ಕೊಡ್ತಾಯಿದ್ರು. ಸೊ ಅದೆಲ್ಲ ತೊಗೊಂಡು ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿ, ಅದರಲ್ಲಿ ನನಗೆ ಖುಷಿ ಆಗೋದು ಅಂದರೆ 2 ದೇವ್ರು ಹೊತ್ಕೊಂಡಿರ್ತಾರಲ್ಲ ಪಾಪ, ಅವರು ಹೊತ್ಕೊಂಡಿರೋರಿಗೆ ಕೈ ಮುಗಿಬೇಕು. ಎಷ್ಟು ದೇವ್ರ ಕುಣಿಯುತ್ತೆ ಅಂದರೆ ಅಷ್ಟು, ಇಂಥ ಸಿಟಿಯಲ್ಲಿ ಅಷ್ಟು ಕುಣಿಯುತ್ತೆ. ಅಷ್ಟು ಜನ ಹೊತ್ಕೊಂಡು ಹೋಗೋಷ್ಟರೊಳಗೆ ಅದೆಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತೇ ಆಗೋಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರಾ, ಒಂದು ನಮ್ಮದೇ ಕರಿಯಮ್ಮ ದೇವರು, ಇನ್ನೊಂದು ಇದು ಗುತ್ತೆಮ್ಮನ ದೇವರು ದೇವಸ್ಥಾನ, ಅಲ್ಲೇ ಮಾರ್ಕೆಟಲ್ಲೇ ಇರೋದು. ಎರಡೂ ಅಷ್ಟೇ, ಅವಕ್ಕೊಂಥರ ಖುಷಿ ಇರುತ್ತೆ. ಹೊರಗಡೆ ತುಂಬ ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿದರು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದೆ. ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟರೊಳಗೆ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಲೇಟಾಗಿ ಮಲ್ಕೊಳ್ಳೋದು ನಾವು.
ಸೊ ಇದು ಬಂದುಬಿಟ್ಟು ಈಗ ದಸರಾ ಹಬ್ಬದ್ದು. ಸೊ ನೆಕ್ಸ್ಟು ಪಾರ್ಟು ವೀಡಿಯೋಸ್ ಏನಂತಂದರೆ ನಾನು ವೀಡಿಯೋಸ್ ಮಾಡ್ಕೋತೀನಿ, ಬಟ್ ನಂಗೆ ಮಾಡೋಕ್ಕಾಗಲ್ಲ. ಬಟ್ ಪ್ಲೀಸ್ ಏನಕ್ಕೆ ಅಂತಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತೀರಾ, ಸಬ್ಸ್ಕ್ರಿಪ್ಷನ್ ಮಾಡಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೇನೋ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಸೊ ನಮಗೇನೋ ಹೋಪ್ ಬರುತ್ತೆ. ಸೊ ವೀಡಿಯೋಸ್ಗಳು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಅಫ್ಕೋರ್ಸ್ ಒಪ್ಕೋತೀವಿ, ಎಡಿಟಿಂಗ್ ಚೆನ್ನಾಗಿಲ್ಲ, ಬಟ್ ಆದರೂ ನಾವು ಒಂದು ಎಫರ್ಟ್ ಹಾಕ್ತೀವಲ್ಲ, ಅದಕ್ಕೊಂದು ನಿಮ್ಮ ಸಬ್ಸ್ಕ್ರೈಬ್ ಮಾಡಿ. ಒಂದಕ್ಕೇನೋ ಏನಾದರೂ ಬ್ಯಾಡ್ ಕಮೆಂಟ್ ಆ್ಯಂಡ್ ಪಾಸಿಟಿವ್ ಕಮೆಂಟ್, ನೆಗೆಟಿವ್ ಆರ್ ಪಾಸಿಟಿವ್ ನಾನು ಎರಡೂ ತೊಗೊಳಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ಈಗ ಪಾಸಿಟಿವ್ ನಾವು ಹೆಂಗೆ ತೊಗೊಳಕ್ಕೆ ರೆಡಿ ಇರ್ತೀವೋ ಹಾಗೆ ನೆಗೆಟಿವು ತೊಗೊಳ್ಳೇಬೇಕಾಗತ್ತೆ. ಸೊ ಅದರಲ್ಲಿ ನನಗೆ ಜೆನ್ಯೂನ್ ನೆಗೆಟಿವಲ್ಲಿ ಏನು ತಪ್ಪು ತಿದ್ಕೋಬೇಕು ಅದು ನಾನು ತಿದ್ಕೋತೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಎಡಿಟಿಂಗ್ ಇಲ್ಲ, ನಂಗೆ ಟೈಮ್ ಇಲ್ಲ ಗೈಸ್. ನಾನು ತುಂಬ ಪ್ರೀತಿಯಿಂದ ಮಾಡ್ತಾ ಇರೋದು ವೀಡಿಯೋಸು. ಸೊ ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೂ ಕೂಡ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಅದು ಕಾರಣ ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನನ್ನ ಹಸ್ಬೆಂಡ್ ಇದ್ದಾರೆ, ಫ್ಯಾಮಿಲಿ ಇದೆ. ಸೊ ಸಪೋರ್ಟಿವ್ ಆಗಿದ್ದಾಗ ನಾವು ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಎಷ್ಟೋ ಜನಕ್ಕೆ ಪಾಪ ಹೆಣ್ಮಕ್ಳಿಗೆ ಅವ್ರಿಗೆ ಮಾಡೋಕ್ಕೆ ಇಷ್ಟ ಇರುತ್ತೆ, ಮನೇಲಿ ಸಪೋರ್ಟ್ ಮಾಡಲ್ಲ. ಬಟ್ ನನಗೆ ಎರಡೂ ಇದ್ದು ಮಾಡಲಿಲ್ಲ ಅಂದರೆ ವೇಸ್ಟ್ ಅನಿಸುತ್ತೆ ಲೈಫು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಏನಂತಂದರೆ ನಾನು ನೆಕ್ಸ್ಟು ಯಾವ ಥರ ಮಾಡಬೇಕು ಅನ್ನಲ್ಲ ಎಲ್ಲದೂ ಬರೆದಿಟ್ಟಿರ್ತೀನಿ ಗೈಸ್ ನಾನು. ಅಂದರೆ ನನ್ನ ಡೈಲಿ ರೂಟೀನಲ್ಲಿ ಇಂಥದ್ದಾಗಬೇಕು ಅಂತ ಪ್ಲ್ಯಾನಿಂಗ್ ನನಗೆ ಇವಾಗ ನಾನು ಒಂದು 10 ಇಯರ್ಸಿಂದ ನಾನು ಇದನ್ನು ಮಾಡ್ಕೋತಾ ಬಂದಿದ್ದೀನಿ. ಬಟ್ ಅಂದರೆ ನನ್ನ ಬಿಸ್ನೆಸ್ ಇರೋದ್ರಿಂದ ನಾನು ಅದೆಲ್ಲ ಮಾಡಲೇಬೇಕು. ಪ್ಲ್ಯಾನಿಂಗ್ ಇಲ್ಲ ಅಂದರೆ ಆಗೋಲ್ಲ. ಆ್ಯಂಡ್ ಪ್ಲ್ಯಾನಿಂಗ್ ಥರನೇ ಯಾವಾಗಲೂ ನಡೆಯೋದು ಇಲ್ಲ, ಬಟ್ ಮಾಡ್ತಾಯಿರ್ತೀನಿ, ಹಂಗಾಗುತ್ತೆ. ಕಮ್ಮಿಂಗ್ ಡೇಸಲ್ಲಿ ಚೆನ್ನಾಗಿ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್.